ನಾನು 8ನೇ ಕ್ಲಾಸಲ್ಲಿ ಟ್ಯೂಷನ್ಗೆ ಹೋಗ್ತಾ ಇದ್ದೆ. ಅಂದ್ರೆ ಹುಡುಗರೆಲ್ಲ ಒಂದ್ ಸೈಡ್, ಹುಡುಗಿರೆಲ್ಲ ಒಂದ್ ಸೈಡ್. ನಾನು ಎಷ್ಟು ಗಾಂಡು ಮುಳ್ಳಂದಿ ಮುಖ ಇರುವಂತಹ ಮುಳ್ಳಂದಿ ನಮ್ಮ ತಂದೆಗೆ ಹುಟ್ಟಿದ್ದು ಅಂತ. ನಿಮ್ಮ ಅಪ್ಪಂಗ್ ಮಾತ್ರ ಹುಟ್ಟಿರೋದಪ್ಪ. ವೀಕೆಂಡ್ ಎಪಿಸೋಡ್ ಕಾಯ್ತಾ ಇದ್ದೀನಿ ನಿಮ್ದು ಅರದ ಊರು. ಜರಾ ಜರಾ ನನ್ನೆಕ್ಕುತ್ತಾ ಹೇ ಹೇಳು ಮಾಮ್ಸ್ ಏನೋ ಹೇಳ್ತಿದ್ದಲ್ಲ. ಮಾಮ್ಸ್ ಈ ವರ್ಷ ಒಂದ್ ಹುಡುಗಿ ಬೀಳ್ಸ್ಕೊಂತೀನಿ ನಾನು. ಮತ್ತೇಳು ಲವ್ ಮಾಡ್ತೀನಿ. ಕಾಮಿಡಿ ಮಾಡ್ತೀಯ ಮಗ? ಆಯ್ತಿಲ್ಲ ನಂಗೆ, ಆಯ್ತಿಲ್ಲ ಮಗ. ಓಕೆ ಮಗ, ಲವ್ ಮಾಡ್ಬೇಕಾ ನೀನೀಗ? ಹೌದು. ಯಾವ್ದಾರ ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಮಕ ನೋಡ್ಕೊಳ್ಳೋ ಒಳ್ಳೆ ಮಕ. ಸೋನುಗೌಡ ಕರಿ ತುಟಿ ಇದ್ದಂಗೈತೆ. ಈ ಕಾಲ ಮಾತಾಡ್ತಿದ್ಯಾ ಅನ್ನಿಸ್ತಿಲ್ವಾ? ಸಾರಿ ಮಗ, ಆದ್ರೂ ಪರವಾಗಿಲ್ಲ ಮಗ, ನಿನ್ ಗಂಡನೆ. 32 ವರ್ಷ ಆದ್ರೂ ಇನ್ನೂ ಮದುವೆ ಆಗಿಲ್ಲ. ಏನು, ಇನ್ನು ಮದ್ವೆ ಆಗಿಲ್ವಾ? ಯಾಕಪ್ಪ ಅಂತ ನೀವು ಕೇಳ್ಬೋದು. ಯಾಕೆ ನೀನ್ ಇನ್ನು ಮದ್ವೆ ಆಗಿಲ್ಲ? ಯಾರು ಹೆಣ್ಣು ಕೊಡ್ತಾ ಇಲ್ಲ ನಮ್ಗೆ. ಸೀರಿಯಸ್ ಆಗಿ ಕೇಳ್ತಿದ್ದೀನಿ. ಯಾಕಪ್ಪ ಅಂದ್ರೆ ಯಾಕಿನ್ನು ಮದ್ವೆ ಆಗಿಲ್ಲ? ಯಾಕಪ್ಪ ಅಂತ ನೀವು ಕೇಳ್ಬೋದು. ಪ್ಲೀಸ್ ರಾಮ್, ದಯವಿಟ್ಟು ಹೇಳು. ನನಗ್ ಗೊತ್ತಾಗ್ಬೇಕು ನೀನ್ ಯಾಕಿನ್ನು ಮದ್ವೆ ಆಗಿಲ್ಲ ಅಂತ. ಕೇಳ್ರಿ ಮತ್ತೆ ಮಧು ಬಂಗಾರಪ್ಪ ಅವ್ನ ಮಗಳಿಗೆ ಕೊಡ್ತಾನೆ ನನಗೆ. ಪ್ರಶ್ನೆ ನಿಮ್ಗೆ. ಅಜಿತ್ ಸರ್ ನಮಸ್ಕಾರ. ನಾನೊಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್. ನಿಮ್ಮ ಪ್ರಕಾರ ರೀಲ್ಸ್ ಮಾಡುವನು. ಅಜಿತ್ ಹನುಮಕ್ಕನವರು ಹಿಂದೂನಾ ಇಲ್ಲ ಜೈನ? ನನ್ನ ಧರ್ಮ ನನ್ನ ಜಾತಿ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಯಾಕೆ ಡಿಸ್ಕಸ್ ಆಗಬೇಕು ಸರ್? ಇದು ತುಂಬಾ ಜನ ಪ್ರಶ್ನೆ ಆಗಿದೆ. ಅಲ್ಲ ಒಂದು ನಿಮಿಷ, ಪ್ರಶ್ನೆ ಕೇಳೋರೇನ್ರಿ ಏನೇನೋ ಕೇಳ್ತಾರೆ. ನಾನು ಯಾಕೆ ಡಿಸ್ಕಸ್ ಆಗ್ಬೇಕು ಹೇಳಿ? ನನ್ನ ಧರ್ಮ ಮತ್ತು ನನ್ನ ಜಾತಿ ಯಾಕೆ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಡಿಸ್ಕಸ್ ಆಗಬೇಕು? ನಿನ್ಗಿದು ಬೇಕಿದ್ದ ಮಗನೇ ಅಲ್ವಾ? ದೆನ್ ನೆಕ್ಸ್ಟ್ ಕ್ವಶನ್. ಇಲ್ಲ ಸರ್, ಇದೇ ಕ್ವಶನ್ ಆಗಿತ್ತು. ಅವ್ರ ನಾನು ನಿಮ್ಮ ಎದುರುಗಡೆ ಇಟ್ಟೆ ಅಷ್ಟೇ. ಇದೇ ಸಿಮಿಲರ್ ಪ್ರಶ್ನೆ. ನಿಮಿಷ ಅಂದ್ರೆ ನನ್ನ ಧರ್ಮ ಮತ್ತು ನನ್ನ ಜಾತಿ ಮ್ಯಾಟರ್ ಆಗುತ್ತೆ ಅನ್ನೋದ್ರೆ ಸಮೀರನ್ ಧರ್ಮ ಕೇಳಿದ್ರೆ ತಪ್ಪ? ಅಜಿತ್ ಅವ್ರ ಧರ್ಮ ಅವರು ಅಲ್ಲ ಸರ್. ಓಕೆ, ನೀವು ಹೇಳಿದ್ರಿ ಅವರು ನ್ಯಾಯದ ಪರ ಹೋರಾಟ ಮಾಡ್ತಿದ್ರಲ್ಲ ಸರ್, ಇದರಲ್ಲಿ ಜಾತಿ ಯಾಕೆ ಬೇಕು ಅಂತ ಅನಿಸ್ತು. ಹೌದು, ಒಂದು ನಿಮಿಷ. ನೀವು ಯಾವುದನ್ನ ನ್ಯಾಯ ಅನ್ಕೊಂಡಿದ್ದೀರೋ, ಆ ಆಂಗಲ್ ನಲ್ಲಿ ಮಾತಾಡೋರು ಕರೆಕ್ಟು. ಈಗ ನಾನು ಹೇಳ್ತೀನಿ, 8,000 ಪುಟಗಳ ಡಾಕ್ಯುಮೆಂಟ್ ಇದೆ. ಓದ್ತೀರಾ ಕುತ್ಕೊಂಡು? ಆರ್ ಯು ರೆಡಿ ಟು ಸ್ಟಡಿ? ಆಗಲ್ಲ. ಮತ್ತೆ ಯಾಕೆ ಅಭಿಪ್ರಾಯಗಳನ್ನು ಹೇಳ್ತೀರಿ? ನೋವು ಕೊಟ್ಬಿಟ್ರೆ ನನ್ನ ಅಷ್ಟು ಹಿಂಡ್ಬಿಟ್ರು, ನನ್ನ ಎಷ್ಟು ಹಿಂಡ್ ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ನೀವು ಅಂದ್ರೆ ಯಾರದ್ದೋ ಧಾರ್ಮಿಕ ಶ್ರದ್ಧೆ, ಯಾರದ್ದೋ ಗೌರವ, ಅದರ ಮೇಲೆ ನೀವು ಸಗಣಿ ಎರಚ್ತೀನಿ, ಕೆಸರು ಎರಚ್ತೀನಿ ಅನ್ನುವಂಥವ್ರು ನಿಮ್ಮ ಜೀವನದ 3 ತಿಂಗಳನ್ನು ಸ್ಪೆಂಡ್ ಮಾಡಿ ಅಧ್ಯಯನ ಮಾಡ್ಕೊಳ್ಳಿ. ಅದಾದ ನಂತರ ಏನು ಪ್ರಶ್ನೆಗಳು ಬರ್ತಾವಲ್ಲ, ಆ ಪ್ರಶ್ನೆಗೊಂದು ತೂಕ ಇರುತ್ತೆ. ಅರ್ಥ ಆಯ್ತಾ? ಹಿಂಗೆ ಹುಚ್ಚರಂಗೆ ಇಲ್ಲೊಂದು ಕೇಳ್ತೀನಿ ಅಲ್ಲೊಂದು ಕೇಳ್ತೀನಿ ಅನ್ನೋದಕ್ಕಲ್ಲ. ಸ್ಟಡಿ ಅಲ್ವಾ? ಸ್ಟಡಿ. ಇಲ್ಲಿ ಏನ್ ನಡೀತಾ ಇದೆ ಅಂತ ಕೇಳಬಹುದಾ? ಕೆಲವರು ಹೊಟ್ಟೆಪಾಡ್ಗೋಸ್ಕರ ಬಣ್ಣ ಹಚ್ಚಿ ನಾಟಕ ಆಡ್ತಾರೆ. ಬಣ್ಣ ಹಚ್ಚದೇನೆ ನಾಟಕ ಆಡೋರು ಈ ಕಾದಿ. ನಿಮ್ಗಳ ಫೇಸ್ ಕಟ್ ನೋಡಿ ವಿಶ್ವಾಸ ಮತ ಹಾಕಿದ್ರ ಮಿನಿಸ್ಟರ್ ಆಗೋದಕ್ಕೆ. ನಿನ್ನ ನಾಟಕ ಇಲ್ಲಿಗೆ ನಿಲ್ಸು. ಮರ್ಯಾದೆಯಿಂದ ಇಲ್ಲದೆ ಹೋದ್ರೆ ಸರಿ. ನಾನೆಂತಾದ್ರೂ ಮಾಡಿದ್ರೆ ಇನ್ನ ಬಾಯಿಗೆ ನೀರು ಸಮೇತ ಸಿಗ್ಲಿಕ್ಕಿಲ್ಲ. ಏನ್ ಆಟ ಆಡ್ತಾ ಇದ್ದಾನ? ಅಯ್ಯೋ ನನ್ನ ಕರ್ಮವೇ, ಯಾವ ಜನ್ಮದಲ್ಲಿ ಯಾರಿಗೇನು ಅನ್ಯಾಯ ಮಾಡಿದ್ನೋ ಈ ಜನ್ಮದಲ್ಲಿ ಈ ರಾಜ್ಯದ ಗೃಹ ಮಂತ್ರಿಯಾಗಿ ಸುಮ್ ಕೊಡಂಗಿಲ್ಲ ನೋಣ. ಏನ್ ಮಾಡ್ತಿ? ನಾನು ನಿನ್ ಬಾಯ್ ಫ್ರೆಂಡ್ ಇದ್ದೀನಿ, ನೀನು ಹೇಳ್ದಂಗೆ ಕೇಳಕ. ಇವೆಲ್ಲ ಆರ್ಡರ್ ಮಾಡಕ್ ಹೋಗ್ಬೇಡವಿ ನನಗ. ನಾ ಮಿಂಟ್ರಿ ಬೇಕಿದ್ದಿ ನೋಡು, ಭಾಳ ಡೇಂಜರ್ ಇದ್ದೀನ.
ಮುಖದ ಮ್ಯಾಗ ಒಂದೇ ಪಂಜರ ಹೊಡೆದಲ್ಲ ನಿನ್ನ ಮುಖನಾದ ಪಂಚರ್ ಆಗ್ತದ. ಡಾಕ್ಟರ್ ಹೊಲಿಗಿಸೋದಕ್ಕೆ ಹಾಕಂಗಿಲ್ಲ ನೋಡು. ಯೋಚನೆ ಮಾಡಿ ಆರ್ಡರ್ ಮಾಡಿ ಚಪ್ಪಟ ಮಾರಕ್ಕೆ ಒಯ್ದಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ನಿಮ್ಗೆ ಏನ್ ಪ್ರಯೋಜನ? ನನಗ್ ತಗ್ಲಾಕ್ಬಿಟ್ಟು ಹೋದ್ನಲ್ಲ ಆ ಬೋಪ್. ಎಲ್ಲರಿಗೂ ನಮಸ್ಕಾರ. ಹಣ ಬಂದ ನಾನು ತುಂಬಾ ಸ್ವಲ್ಪ ಕಷ್ಟದಲ್ಲಿ ಫ್ರೆಂಡ್ಸ್. ನಾನು ಕಿಡ್ನಿ ಕೊಡ್ತಾ ಇದೀನಿ. ನಾನು ಕಾರು ಸಮೇತ ಮಾರ್ತಾ ಇದೀನಿ ಫ್ರೆಂಡ್ಸ್. ನೋಡಿ, ಇನ್ನು ಮೇಲೆ ಗಾಡಿನ ಮುಟ್ಟಕ್ ಹೋಗ್ಬಿಡಿ. ಬಂದಿದ್ ರೇಟ್ ಗಾಡಿನ ತಳ್ಳಿಬಿಡಿ. ಎಲ್ಲಾದ್ರೂ ಕರೀರಿ ಫ್ರೆಂಡ್ಸ್, ಬಂದು ಒಂದು ಕಿಡ್ನಿ ಕೊಡ್ತೀನಿ. ತುಂಬಾ ಕಷ್ಟದಲ್ಲಿ ಇದೀನಿ. ನೀನ್ ಕಿಡ್ನಿ ಮಾರಿದ್ರೆ 40,000 ಸಿಗಲ್ಲ. ಯಾಕೆ? ಎಣ್ಣೆ ಎಫೆಕ್ಟ್ಗೆ ದ್ರಾಕ್ಷಿ ತರ ಇರ್ಬೇಕಂತ ನಿನ್ ಕಿಡ್ನಿ ಒಳ್ಳೆ ದ್ರಾಕ್ಷಿ ಆಗ್ಬಿಟ್ಟಿದೆ. ಹಲೋ, ರಮೇಶನ್ ಮನೇಲಿರೋ ಕೋಳಿ ಸುರೇಶನ್ ಮನೆಗೆ ಹೋಗ್ಬಿಟ್ಟು ಮೊಟ್ಟೆ ಇಕ್ಕುತ್ತೆ. ಇವಾಗ ಮೊಟ್ಟೆ ಯಾರ್ದು ಅಂತ ಹೇಳಪ್ಪ. ಮೊಟ್ಟೆ ಈಗ ಸುರೇಶನ್ದೆ, ಯಾಕಂದ್ರೆ ಕೋಳಿ ಸುರೇಶನ್ ಮನೇಲಿ ಬಂದಿರ್ತಲ್ಲ, ಯಾರ ಮನೇಲಿ ಬಂದ್ ಮೊಟ್ಟೆ ಇಡುತ್ತೋ ಅವ್ರದೇ ಮೊಟ್ಟೆ. ಇಲ್ಲ ಲೇ, ಇಲ್ವಾ? ಮತ್ತಿನ್ಯಾರ್ದು ಮೊಟ್ಟೆ? ಕೋಳಿದಲ್ಲಿ. ಈಗ ಒಂದ್ ಆನೆ ಈಜಾಡಕ್ ಕೆರೆ ಒಳಗ್ ಹೋಗುತ್ತೆ, ಆಚೆ ಹೆಂಗ್ ಬರುತ್ತೆ? ಹೆಂಗ್ ಬರುತ್ತೆ? ಹೆಂಗ್ ಹೋಗಿರುತ್ತೋ ಹಂಗೆ ವಾಪಸ್ ಬರುತ್ತೆ. ಇಲ್ಲ ಲೇ, ಮತ್ತೆ ಯಾವ ಆಗ್ಬಿಟ್ಟು ಆಚೆ ಬರುತ್ತಲೇ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಆ ಭಗವತ್ನ ನೋಡಿದ್ರೆ. ಒಬ್ಬ ಹುಡುಗ ಪ್ರತಿ ವರ್ಷ ಅವ್ನ್ ಬರ್ತಡೆಗೆ ಉಂಡಿಗೆ ₹1 ಆಗ್ತಿದ್ನಂತೆ. 60 ವರ್ಷ ಆದ್ಮೇಲೆ ನೋಡಿದ್ರೆ ಅದ್ರಲ್ಲಿ ಬರೀ ₹12 ಐತಂತೆ. ಹೆಂಗೆ ಅಂದ್ರೆ ಅವ್ನು ಯಾರ ಚಪ್ಪಲಿ ಇರ್ತಾನೆ ಎತ್ಕೊಂಡಿರ್ತಾನೆ. ಇಲ್ಲ ಲೇ, ಮತ್ತೆ ಅವ್ನ್ ಬರ್ತಡೆ ಫೆಬ್ರವರಿ 29 ಇತ್ಲೇ. ನನ್ನ ಮಕ್ಕಳು ಒಂದೊಂದಲ್ಲ. ಓಕೆ, ಲಾಸ್ಟ್ ಅಂಡ್ ಫೈನಲ್ ಕೇಳ್ಕೊಂಬಿಡು. ಹೇಳು. ಒಬ್ಬ ಹುಡುಗಂಗೆ ಹೆವಿ ಶುಗರ್ ಇರುತ್ತೆ, ಬ್ಯಾಕ್ ಗ್ರೌಂಡ್ ಗೆ ಸ್ವೀಟ್ ಏರ್ ಬಿಟ್ಬಿಡು ಅಂತ ಹೇಳ್ತಾರೆ. ಅವನು ಲೈಫ್ ಪೂರ್ತಿ ಸ್ವೀಟ್ ತಿನ್ನಲ್ಲ. ಯಾಕೆ ಹೇಳು? ಇದಕ್ಕೂ ಯಾವ್ದೋ ಉಲ್ಟಾ ಸೀದಾ ಆನ್ಸರ್ ಇರುತ್ತೆ ಪಕ್ಕ. ಯಾಕಂದ್ರೆ ಅವನ್ಗೆ ನಾನು ಹೇಳ್ತೀನಿ ಕೇಳು. ಹೇಳು. ಯಾಕಂದ್ರೆ ಆವಾಗ್ಲೇ ಹೇಳದ್ನಲ್ಲ, ಅವನಿಗೆ ಶುಗರ್ ಇರುತ್ತೆ, ಡಾಕ್ಟರ್ ಇರ್ತಾರೆ, ಅದಕ್ಕೆ. ಹೊಟ್ಟೆ ಎಷ್ಟು ಉರ್ತಾವ್ರು ಆ ಭಗವತ್ನ ನೋಡಿದ್ರೆ. ಸರು ನಾಷ್ಟ ಮಾಡ್ಬೇಕು. ನಾನು 8ನೇ ಕ್ಲಾಸಲ್ಲಿ ಟ್ಯೂಷನ್ಗೆ ಹೋಗ್ತಾ ಇದ್ದೆ. ಅಂದ್ರೆ ಹುಡುಗರೆಲ್ಲ ಒಂದ್ ಸೈಡು, ಹುಡುಗಿರೆಲ್ಲ ಒಂದ್ ಸೈಡು. ನಾನು ಎಷ್ಟು ಗಾಂಡು ಈಗ ಗೊತ್ತಾಯ್ತು. ಎಷ್ಟು ಗಾಂಡು ಪ್ಯಾಡ್ ಇದ್ದೆ ಅಂದ್ರೆ ತಲೆ ಎತ್ತಿಲಿ ಎಷ್ಟು ಹುಡುಗಿರಿದ್ದಾರೆ ಅಂತಾನು ನೋಡ್ತಾ ಇರಲಿಲ್ಲ. ಅಷ್ಟು ಪುಕ್ಕಲ್. ಅವ್ರೇನಾರ ಮಾತಾಡ್ಸಿದ್ರೆ ಬೇಕಾದ್ರೆ ಸುಸ್ಸು ಮಾಡ್ಕೊಂಡ್ಬಿಡ್ತಿದ್ದೆ. ಅಷ್ಟು ಪುಕ್ಕಲ್ ಇದ್ದೆ. ಅಂದ್ರೆ ತಲೆ ಬುಗಿಸ್ಕೊಂಡೇ ಹೋಗೋದು, ಹಿಂಗೆ ಈ ಕಡೆ ತಿರ್ಗು ಒಂದ್ ದಿವಸ ಎಷ್ಟು ಜನ ಇದಾರೆ ಅಂತಾನು ನೋಡ್ತಾ ಇರ್ಲಿಲ್ಲ. ಅವಾಗ ಒಂದ್ 150 ಹೆಣ್ಣು ನೋಡ್ತೀವಿ. 150 ಹೆಣ್ಣಿಗೆ 150 ಹೆಣ್ಣು ಒಪ್ಕೊಳ್ತಾರೆ. ನಾನ್ ಯಾರನ್ನೂ ಒಪ್ಪಲ್ಲ. ಯಾಕಂದ್ರೆ ನಂಗೆ ಸಾರಿ. ಅಣ್ಣೋರಿ, ತಲೆ ಮೇಲೆ ಕಲ್ಲು ಯಾಕೆ ಇಟ್ಕೊಂಡಿದ್ದೀರಾ? ಅಯ್ಯ ಕೊಡಕತ್ತೆ, ಕಣ್ಬಿಟ್ ನೋಡೋ ಕಲ್ಲಲ್ಲ ಅದು, ನಾಗ್ಮಣಿ. ನಾನ್ ಕೇಳ್ದಂಗಿಲ್ಲ. ಈ ನಾಗ್ಮಣಿ ಎಲ್ಲ ಅವುಗಳ ಹತ್ರನೇ ಇರೋದು. ನೀವ್ ನೋಡ್ರೆ ನಾಯಿ. ಹಂಗೆಲ್ಲ ಆಯ್ತಾ? ಹಂಗಂದ್ರೆ ಇದು ನಾಯಿ ಮಣಿ. ಪ್ರದೀಪ್ ಈಶ್ವರ, ಪ್ರತಾಪ್ ಸಿಂಹ ಅವರು ಮುಳ್ಳಂದಿ ಮುಖ ಇರುವಂತಹ ಮುಳ್ಳಂದಿ ನಮ್ಮ ತಂದೆಗೆ ಹುಟ್ಟಿದ್ದು ಅಂತ. ನಿಮ್ಮ ಅಪ್ಪಂಗ್ ಮಾತ್ರ ಹುಟ್ಟಿರೋದಪ್ಪ. ನಮ್ ತಂದೆ ನಿಮ್ ಊರಿಗೆ ಬರ್ಲಿಲ್ಲ ಅಂತ ಬೇಜಾರ. ಆದ್ರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ, ಅವ್ರ ತಂದೆಯವರು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ರೆ ಬಹಳ ಸುಂದರವಾಗಿ ಬಿಡ್ತಾ ಇದ್ರು. ನಾನು ಅದೇ ಅಲ್ಲ ಗುರು ಹೇಳಿದ್ದು. ಈ ಸ್ಟೋರಿಯಲ್ಲಿ ನೀನ್ ಮುಳ್ಳಂದಿ ಅಷ್ಟೇ. ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮ ಅಪ್ಪಂಗ್ ಮಾತ್ರ ಹುಟ್ಟಿರೋದಪ್ಪ. ಇಷ್ಟು ಬರಗಾಲ ಬಂದಿದೆ ನಿನಗೆ ಅಂತ ಗೊತ್ತಾಗಿಲ್ಲ. ಪ್ರಜಾಪ್ರಭುತ್ವ, ಪ್ರಜೆಗಳು ಕೇಳ್ತಾ ಇದೀವಿ ನಾವು. ಮಿಸ್ಟರ್ ಮಂತ್ರಿಗಳೇ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಅಲ್ಲ. ತಲೆ ಹಿಡಕರಿಂದ ತಲೆ ಹಿಡಕರಿಗಾಗಿ, ತಲೆ ಹಿಡಕರಿಗೋಸ್ಕರ ಪ್ರಭುತ್ವ ಇದು. ನಮ್ ದೇಶ ನಾವು ಕಟ್ಟಿರೋ ದೇಶ ಇದು. ಇವ್ರು ಫಸ್ಟ್ ಬ್ಲಾಕ್ ಪುಟ್ಕೋಸಲ್ಲಿ ಇಟ್ಬಿಟ್ಟಿದಾರಲ್ಲ ಪ್ರಜಾಪ್ರಭುತ್ವನ, ಅವನು ಬ್ಲಾಕ್ ಪುಟ್ಕೋಸಿ ಹೊಡಿತಾನೆ. ಅವ್ನು ಬಂದನೆಲ್ಲ DNA ರಿಪೋರ್ಟ್ ಇದಾರೆ ಕೊಡೋದು. ನೀನ್ ಅಪ್ಪುಡ್ದೀಯಾ ಇಲ್ಲ ಮಿಡ್ರು ಹುಡ್ದೀಯಾ?
ಅಲ್ಲ ಚರಣ್ ಖುಷಿಯಾಗಿದಾರ ಗೊತ್ತಿಲ್ಲ, ನಿರಂಜನ್ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಗೋರು. ನಾನ್ ವೀಕೆಂಡ್ ಎಪಿಸೋಡ್ ಕಾಯ್ತಾ ಇದ್ದೀನಿ ಗುರು. ನಿಮ್ದು ಅರದು ಊರು. ಗೌಡ್ರೆ ಚಾ ಕುಡಿಸ್ತೀರಾ ಇಲ್ಲ ಒಂದೇ ಮಾತ್ ಹೇಳ್ರಿ. ಏ ಬರ್ರಿ, ನೀವ್ ಕೇಳೋದ್ ಹೆಚ್ಚ ನಾವ್ ಕುಡ್ಸೋದ್ ಹೆಚ್ಚ. ಚಾ ಕಾಫಿ ಓಡ್ಮನ್ ಕ್ರಮ ಮತ್ ಏನೇನ್ ಬೇಕ ಎಲ್ಲ ಕುಡಿಸ್ತೇನೆ ಬರ್ರಿ. ಗೌಡ್ರೆ ಚಾ ಕುಡಿಸ್ತೀರಿ ಇಲ್ಲ ಒಂದೇ ಮಾತ್ ಹೇಳ್ರಿ. ಹಾಲ್ ಖಾಲಿ ಆಗ್ಯಾವಲೆ, ನಾಳೆ ಹೋಗ. ಕುಡ್ಸಲ್ರಿ? ಏ ಕುಡಿಸ್ತೇನ್ರಿ. ಕುಡ್ಸಲ್ರಿ? ಇಲ್ಲ ಕುಡ್ಸಂಗಿಲ್ಲ. ಕುಡ್ಸಲ್ರಿ? ಇಲ್ಲ ಕುಡ್ಸಂಗಿಲ್ಲ. ನಿಮಗೇನ ಕುಡಿಸ್ತೇನೆ. ಮನುಷ್ಯದ್ರಿ ದನ ಇದ್ರಿ? ದನ ಅದೇನೆ, ಸಾರಿ ಮನುಷ್ಯ ಅದೇನೆ, ನಾಲ್ಕು ಕಾಲಿನ ಮನುಷ್ಯ ಅದೇನೆ. ತಡ್ರಿ ಕುಡಿಸ್ತೇನೆ ತಡ್ರಿ. ಗೌಡ್ರೆ ಚಾ ಕುಡಿಸ್ತೀರಿ ಇಲ್ಲ ಒಂದೇ? ಅಯ್ಯಯ್ಯ ಇಲ್ಲೇ ಇದ್ವಲ್ಲ ಆರೋಗ್ಯ ಹಾಲು, ಸುಮ್ನೆ ಹೊಡೆದ್ ಕಳ್ಸಿದ ನೋಡವಂಗ. ತರ್ರಿಲ್ಲ, ನಾವ್ ಅಲ್ಲಿ ಹಚ್ಕೊಂಡ್ ಕಾಯಿಸ್ಕೊಂಡ್ ಬರ್ತೇನೆ ಹಾಲು. ಮೊದಲ ಚಂದಂಗ್ ಹಲ್ ತಿಕ್ಕೋಬೆ ಹಂಚಿನ ಮನೆ ಹನುಮಕ್ಕ, ಆಮೇಲೆ ಹಲ್ಲು ಗಿಂಜಿ ರೀಲ್ಸ್ ಮಾಡಂತೆ. ಮುಂಜಾನೆ ಹೇಳೋ ಪುರ್ಸತಿಲ್ಲ, ಆಗ್ಲೇ ಹಿಡ್ಕೊಂಡ್ ಬಂದ ಬಿಡ್ತಾರ ಫೋನ್. ಆಯ್ ಫ್ರೆಂಡ್ಸ್, ನಾ ಈಗ ಹೇಳಾಕೊಂಟೇನಿ, ಬರ್ತೇನೆ ಫ್ರೆಂಡ್ಸ್. ಜರಾ ನನ್ನ ನೆಕ್ಕುತ್ತಾ ಹೇ. ಅಂತ ಅದ ಅವನ್ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಏನ್ಲ ಅಚ್ಚ ಕನ್ನಡ ಕಲ ಅಂದ್ಕೊಂಡ್